ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಭಾನುವಾರ ಸಂಜೆ 4 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಏನು ಮಾಡಿದ್ದೆ ಅಂಥೇಳಿ ರೆಸಿಪೀಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಜೊತೆ ಏನು ಮಾತಾಡೋಕ್ಕಾಗಿಲ್ಲ. ಇವತ್ತು ನನ್ನ ಬೆಳಗ್ಗೆ ತಿಂಡಿ ಅಂದರೆ ಮಧ್ಯಾಹ್ನ ಊಟಕ್ಕೆ ಎರಡೂ ಸೇರಿಸ್ಬಿಟ್ಟು ಒಂದೇ ಸಲ ನೂಡಲ್ಸ್ ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿಬಿಟ್ಟು. ಅದು ರೆಸಿಪೀಸ್ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯ್ತಲ್ವಾ, ಹಾಗಾಗಿ ರೆಸಿಪೀಸು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನನ್ನ ಮಕ್ಕಳೇನೋ ಕೇಳ್ತಾ ಇದ್ಲು ಅಂತೇಳಿ ಹೇಳ್ತಾ ಇದ್ದೀನಿ. ಇದು ವಾಯ್ಸಲ್ಲಿ ಮಾತಾಡ್ತಾ ಇದ್ದ, ಸ್ವಲ್ಪ ಟಿ ವಿ ಹಾಕಿದ್ರಿಂದ ಏನೂ ಕೇಳಿಸ್ತಾ ಇದ್ದಿಕ್ಕಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡೋಂಗಾಗಿದೆ. ಇದು ಫುಲ್ ವ್ಲಾಗ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಐಬ್ರೋ ಮಾಡಿಸ್ಕೊಂಡು ತುಂಬ ದಿನ ಆಯಿತು, ಹಾಗಾಗಿ ತೋರಿಸ್ತಾ ಇದ್ದೆ. 3 ಮಂತ್ಸ್ ಮೇಲೇನೆ ಆಯಿತು, ಮಾಡಿಸ್ಕೊತೀನಿ. ನೋಡೋಣ ಯಾವಾಗ ಆಗುತ್ತೋ ಅವಾಗ ಮಾಡಿಸ್ಕೊತೀನಿ. ಇವಾಗ ಎಲ್ಲ ಫ್ರೆಶಪ್ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಆಗಿ ರೆಡಿಯಾಗಿದ್ದೀನಿ. ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ. ಅಷ್ಟೋ ತನಕ ನೀವು ರೆಸಿಪೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಫ್ರೈಸ್ ನಾನು ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಈರುಳ್ಳಿ, ಉದ್ದುದಕ್ಕೆ ಹೆಚ್ಚಿರುವ ಈರುಳ್ಳಿ, ಆಮೇಲೆ ಹುಳ್ಳಿಕಾಯಿ, ಬೀನ್ಸ್ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಅದು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಂಡು ಇವಾಗ ಅದು ಒಂದು ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಅಷ್ಟೊತ್ತಿಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಬೀನ್ಸು ಬೇಗ ಬೇಯೋದಿಲ್ಲಲ್ವ, ಅದಕ್ಕೆ ಒಂದು 5 ನಿಮಿಷ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ನೀರೇನು ಹಾಕೋದಿಲ್ಲಲ್ವ, ಹಾಗಾಗಿ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮಗೆ ತರಕಾರಿ ಎಲ್ಲ ಚೆನ್ನಾಗೇ ಬೇಯಬೇಕು ಅಂತ ಏನೂ ಇಲ್ಲ, ಹಾಗಾಗಿ ಅದು ಒಂದು 5 ನಿಮಿಷ ಮುಚ್ಚಿ ಇಟ್ಬಿಟ್ಟಿದೆ. ಅದು ಮುಚ್ಚಿಟ್ಕೊಂಡು ಇವಾಗ ನನಗೆ ಆಲೂಗಡ್ಡೆ ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಉದ್ದುದಕ್ಕೆ ಹೆಚ್ಕೊಂಡು ಇದು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನು ಎಷ್ಟು ತರಕಾರಿನೂ ಚೆನ್ನಾಗಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀರು ಹಾಕೋದಿಲ್ಲಲ್ವ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಒಂದು ಟೊಮೊಟೊ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಯಾವ ತರಕಾರಿ ಬೇಕು ಆ ತರಕಾರಿನೂ ಹಾಕ್ಕೊಂಡು ಮಾಡ್ಕೊಬೋದು. ಹಾಗೆ ಪ್ಲೇನು ಮಾಡ್ಕೊಬೋದು. ಪನ್ನೀರು ಇಲ್ಲಾಂದರೆ ಮಶ್ರೂಮ್ ಇದ್ದರೆ ಅದು ಹಾಕ್ಕೊಂಡು ಮಾಡ್ಬೋದು. ಪನ್ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ತರಕಾರಿ ಎಲ್ಲ ಹಾಕಿದ್ರೆ ಅದು ಹಾಕ್ಕೊಂಡ್ರೆ ಆಗೋಯ್ತು. ಆಮೇಲೆ ನಮ್ಮ ಮನೇಲಿ ಗ್ರೀನ್ ಚಿಲ್ಲಿ ಸಾಸ್ ಇದ್ದಕ್ಕಿಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇಲ್ಲ ಕ್ಯಾಪ್ಸಿಕಮ್ಮು ಇವಾಗ ಹಾಕ್ಬಿಡ್ತೀನಿ. ನಾನು ಕ್ಯಾಪ್ಸಿಕಮ್ ಆಮೇಲೆ ಹಾಕೋಣ ಅಂದ್ಕೊಂಡಿದ್ದೆ. ಇವಾಗಲೇ ಇದು ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಮಾಡ್ತೀನಿ ಅಂತ ಇದ್ರು. ಇವತ್ತು ಭಾನುವಾರ ಆಗಿದ್ದರಿಂದ ಮನೆಯಲ್ಲೇ ಇದ್ರಲ್ವ, ನಾನು ಮಾಡ್ತೀನಿ ಅಂತ ಇದ್ದರು, ಹಾಗಾಗಿ ಹೇಳ್ತಾ ಇದ್ದೆ ಅವ್ರಿಗೆ. ಅವ್ರು ಮಾಡಿಕೊಂಡು ಇದು ಮಾಡ್ತಾಯಿದ್ರು. ನಾನೆಲ್ಲ ಕಟ್ ಮಾಡಿ ನಾನೇ ಇಟ್ಟಿರೋದು, ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೆ. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಿ. ಇದು ನಾನು ಎಲ್ಲ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ ಹಾಕಿರೋದು. ಕ್ಯಾಪ್ಸಿಕಮ್ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಎಷ್ಟು ರುಚಿಗೆ ಬೇಕಾಗಿದ್ದಷ್ಟು ಉಪ್ಪು ಹಾಕ್ಕೋಬೇಕು. ಇದು ಇವಾಗ ಒಂದು ತಟ್ಟೆ ಮುಚ್ಚಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಡೆ ಸ್ವಲ್ಪ ನೀರಲ್ಲಿ ಮಾಮೂಲಿ ನೂಡಲ್ಸ್ ಎಲ್ಲ ಬೇಯಿಸ್ಕೊಂಡು ಇಟ್ಕೋತೀನಿ. ಇದು ಫ್ರೈ ಆಗೋ ತನಕ ಅದು ಬೆಂದಿರುತ್ತಲ್ವ, ಆಮೇಲೆ ಇದಕ್ಕೆ ಹಾಕ್ಬೋದು. ಹಾಗಾಗಿ ನಾನು ಯಾವುದೋ ಸಾಸ್ ಇವಾಗ ಹಾಕಿಲ್ಲ, ಹಾಕ್ತೀನಿ ಆಮೇಲೆ. ಇವಾಗ ಜಸ್ಟ್ ಇಷ್ಟು ಹಾಕ್ಬಿಟ್ಟು ಒಂದು ಸ್ಲಿಮ್ ಆಗಿ ಒಂದು 10 to 15 ಮಿನಿಟ್ಸು ಮುಚ್ಚಿ ಇಟ್ಬಿಡಬೇಕು. ಯಾಕಂದರೆ ಎಲ್ಲ ಹಸಿ ತರಕಾರಿ ಇರೋದ್ರಿಂದ ಬಿಡುತ್ತೆ ಅಂಥೇಳಿ. ಇದಕ್ಕೆ ನೀವು ಬಟಾಣಿ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ಸೋಯಾ ಸಾಸು ಇವಾಗ ಹಾಕ್ಕೊಂಡೆ ಸೋಯಾ ಸಾಸು. ಅದು ಕ್ಲಿಪ್ಪಿಂಗ್ಸ್ ಅದೂ ಮಿಸ್ ಆಗಿದೆ, ಅದು ತಗೊಂಡಿದ್ದೆ. ಸೋಯಾ ಸಾಸು 1ರಿಂದ 2 ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಟೊಮೊಟೊ ಸಾಸ್ 2 ಹಾಕ್ಕೋತಾ ಇರೋದು. ನಿಮ್ಮ ಮನೇಲಿ ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಚಿಲ್ಲಿ ಸಾಸ್ ಇದಕ್ಕೆಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿನೇ ಹಾಕ್ಕೋಬೋದು. ಚಿಲ್ಲಿ ಸಾಸ್ಗಳಿದ್ದರೆ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸ್ ಇರುತ್ತಲ್ವ, ಅವಿದ್ದರೆ ಈ ಟೈಮಲ್ಲೇ ಹಾಕ್ಕೊಳ್ಳಿ. ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ.
ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕಿಬಿಟ್ಟು ಎಲ್ಲ ಪೇಸ್ಟೆಲ್ಲ ಹಾಕಿದ್ನಲ್ವ, ಇವಾಗ ಇದು ಟೊಮೊಟೊ ಸಾಸು ಆಮೇಲೆ ಸೋಯಾ ಸಾಸು ಎಲ್ಲ ಸ್ವಲ್ಪ ಅದು ಸೋಯಾ ಸಾಸು ಹಸಿ ವಾಸನೆ ಹೋಗಬೇಕಲ್ವಾ, ಹಾಗಾಗಿ ಅದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿಬಿಟ್ಟು ನೂಡಲ್ಸು ಬೆಂದು ಎಲ್ಲ ಆಗಿತ್ತು. ಸ್ವಲ್ಪ ತಣ್ಣೀರಲ್ಲಿ ಹಾಕಿದ್ದೆ ಅದೂ. ಇವಾಗ ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ನೂಡಲ್ಸ್ ಹಾಕ್ತೀನಿ. ನನಗೆ ಬೇಕಾಗಿರೋದಷ್ಟು ನೂಡಲ್ಸು ಹಾಕ್ಬೋದು. ಸ್ವಲ್ಪ ನಾವು ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀವಿ, ನೂಡಲ್ಸ್ ಒಂದು ಸ್ವಲ್ಪ ಕಡಿಮೆನೇ. ಯಾಕಂದರೆ ನಮ್ಮ ಮನೇಲಿ ನಿಮ್ಗೆ ಗೊತ್ತಿರೋಗೆ ಎಲ್ಲದಕ್ಕೂ ನಾವು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿರ್ತೀನಿ. ರೈಸ್ಗೂ ಆಗಲಿ ಏನಕ್ಕೂ ಆಗಲಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿರ್ತೀನಿ. ಹಾಗಾಗಿ ಇದು ಬಂದುಬಿಟ್ಟು ಆಟಾ ನೂಡಲ್ಸು. ಮಾಮೂಲಿ ನೂಡಲ್ಸ್ ಅಲ್ಲ, ಆಟಾ ನೂಡಲ್ಸ್ ತಂದಿದ್ದೆ. ತುಂಬ ದಿನ ಆಗೋಯಿತು ತಂದು, ಹಾಗಾಗಿ ಇದು ಹಾಕ್ಬಿಟ್ಟು ಮಾಡಿದ್ದೀನಿ. ಇವಾಗ ಇದಾಯಿತು. ಇದಕ್ಕೆ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೆ ಲಾಸ್ಟಕ್ಕೆ. ಆಮೇಲೆ ಇದು ಇರುತ್ತಲ್ವ ಸ್ಪ್ರಿಂಗ್ ಆನಿಯನ್, ಅದು ಇದ್ದರೆ ಅದು ಹಾಕ್ಬೋದು. ನಾನು ಇಂತೂ ಮರೆತುಬಿಟ್ಟೆ, ನಾನು ಹಾಕೋದು ಮರ್ತೋಗ್ಬಿಟ್ಟೆ. ಆಮೇಲೆ ಇದು ಇತ್ತು, ಕಾಲಿಫ್ಲವರ್ ಇತ್ತು, ಅದು ಹಾಕಲಿಲ್ಲ. ಎಲೆಕೋಸು ಇತ್ತು, ಅದು ಹಾಕ್ಬೋದಾಗಿತ್ತು. ನಾನು ಟೈಮ್ ಬೇರೆ ಆಗಿಬಿಟ್ಟಿತ್ತು, ನಾನು ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿದ್ದರಿಂದ ಆಮೇಲೆ ಹಾಕೋದು ಮರ್ತೋಗ್ಬಿಟ್ಟಿದೆ. ಇಷ್ಟು ಪರವಾಗಿಲ್ಲ ಅಂತ ಇಷ್ಟು ಮಾಡಿಕೊಂಡು ತಿಂದ್ವಿ, ಚೆನ್ನಾಗಾಗಿತ್ತು. ಇದು ಚೈನೀಸ್ ನೂಡಲ್ಸು ಸಖತ್ತಾಗಿತ್ತು. ನಿಮಗೆ ಟ್ರೈ ಮಾಡಿ ನೋಡಿ. ಏನು ಸಿಂಪಲ್ ಆಗಿರೋದು, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸು. ತರಕಾರಿ ಎಲ್ಲ ಏನೋ ಬೆಂದ್ಬಿಟ್ಟಿದ್ರೆ ಎಲ್ಲ ಬೇಗ ಆಗುತ್ತೆ. ಒಂದು ಸ್ವಲ್ಪ ನೀರು ವಾಟರ್ ಬಾಯ್ಲ್ ಆಗ್ತಾ ಇರುತ್ತಲ್ವ, ನೀರು ಕುದೀತಾ ಇರುತ್ತೆ, ಆವಾಗ ನೀವು ತರಕಾರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಅದು ತೆಗೆದ್ಬಿಟ್ಟು ಆಮೇಲೆ ನೂಡಲ್ಸು ಹಾಕ್ಬಿಟ್ಟು ಅದು ಕುದಿಸ್ಬೋದು. ಆ ಥರ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ. ನಾನು ಆ ಥರ ಮಾಡಿಲ್ಲ. ಇದು ಇವಾಗ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಮುಚ್ಚಿಡ್ತೀನಿ. ನೋಡಿ ಫ್ರೆಂಡ್ಸ್, ನೂಡಲ್ಸ್ ಇದು ರೆಡಿ. ಚೆನ್ನಾಗಾಗಿತ್ತು. ಬನ್ನಿ ತಿಂಡಿ ತಿನ್ನೋಣ. ಊಟ ತಿಂಡಿ ಎರಡು ಒಂದೇ ಸಲ ಬ್ರಂಚ್ ಆಯಿತು. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೂ ಬಂದ್ವಿ. ನಾವು ಗಾಡಿಯಲ್ಲೇ ಬಂದಿದ್ವಿ, ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂದ್ಕೊಂಡು ಬಂದೆ. ಇದು ನಾಗಸಂದ್ರದಲ್ಲಿ ಇರುವಂತಹ ದೇವಸ್ಥಾನ. ಚೆನ್ನಾಗಿತ್ತು. ಮಾರಮ್ಮನ ದೇವಸ್ಥಾನ, ಜಾತ್ರೆ ಇತ್ತು, ಹಾಗಾಗಿ ಹೋಗಿದ್ವಿ. ನೀವು ಯಾರ್ಯಾರು ಹೋಗ್ಬಿಟ್ಟು ಬಂದಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇದು ಅಪೋಸಿಟ್ ಚಿಕ್ಕದಿತ್ತು, ಅಲ್ಲಿ ಹೋಗಿದ್ವಿ. ಆ ಥರ ಅಪೋಸಿಟ್ ದೊಡ್ಡ ದೇವಸ್ಥಾನ, ತುಂಬ ಜನ ಇದ್ದರು, ಹಾಗಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಸಿಂಪಲ್ ಮುಂದೆ ಹೋದ್ವಿ, ನೋಡಿದ್ವಿ. ಅಷ್ಟೊಂದು ದರ್ಶನ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಇದ್ದಿದ್ದರಿಂದ ಅವಳು ಬರೋದಿಲ್ಲ ಅಂತ ಇದ್ಲು. ತುಂಬ ಜನ ಇದ್ದರು, ನಿಂತ್ಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ಆಗಲ್ಲ ಅಂತೇಳಿ ಇನ್ನೊಂದು ದಿವಸ ಯಾವಾಗಾದರೂ ಬರೋಣ ಅಂದ್ಕೊಂಡು ಸುಮ್ಮನಾದೆ. ಇವಾಗ ನೋಡಿ ಎಷ್ಟು ಜನ ಇದ್ದರು. ಇವತ್ತು ಸ್ಟಾರ್ಟು, ಸೋಮವಾರ ಮಂಗಳವಾರ ಇರುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಇರ್ಬೋದು ಮೇ ಬಿ. ಅಷ್ಟು ತನಕ ಇರ್ಬೋದು ಜಾತ್ರೆ, ನಂಗೆ ಗೊತ್ತಿಲ್ಲ. ಇವತ್ತೇ ಫಸ್ಟು ಹೋಗಿರೋದು. ಅಲ್ಲೆಲ್ಲ ಒಂಥರ ಈ ಥರ ಈಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಗೊಂಬೆ ಥರ ಹಾಕ್ಕೊಂಡು ಗೊಂಬೆ ಥರ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಒಂದು ಸ್ವಲ್ಪ ನೋಡಿದ್ವಿ ನಿಂತ್ಕೊಂಡು. ಆದರೆ ದೇವಸ್ಥಾನ ದರ್ಶನಕ್ಕೆ ಹೋಗಿಲ್ಲಲ್ವ, ಇಲ್ಲಿ ಚಿಕ್ಕ ದೇವಸ್ಥಾನದ ದರ್ಶನ ಮಾಡ್ಕೊಂಡ್ವಿ, ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಇಲ್ಲಿಗೇನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೆ ಅಷ್ಟೇ. ಅದಕ್ಕೇ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾನು ನೋಡಿದ್ಕಿಲ್ಲ, ನನ್ನ ಹಸ್ಬೆಂಡ್ ನೋಡಿದ್ರು, ಸರಿ ಅಂಥೇಳಿ ನೋಡಿಕೊಂಡು ಬಂದ್ವಿ. ಸ್ವಲ್ಪ ಲೈಫಲ್ಲೂ ಸ್ವಲ್ಪ ಚೇಂಜಸ್ ಬೇಕಲ್ವ, ಎಷ್ಟು ದಿವಸ ಅಂಥೇಳಿ ಮನೇಲೇ ಇದ್ದಿದ್ವಲ್ವ. ಎಷ್ಟು ದಿವಸ ಆಯಿತು ಗೊತ್ತಾ, ಒಂದು 2 ಮಂತ್ಸ್ ಆಯಿತು, ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ವಿ. ಇವಾಗಂತೂ ತುಂಬ ಬೇಜಾರಾಗಿತ್ತು, ಹಾಗಾಗಿ ಸರಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋದ್ವಿ. ಏನೇನು ಆಗಿದೆ ಅಲ್ವ, ಎಲ್ಲ ಆಯಿತು ಅಂಥೇಳಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ಬೇರೆ ಕಡೆ ಪ್ಲ್ಯಾನ್ ಇತ್ತು, ಅದು ಹೋಗೋಕ್ಕೂ ಬೇಜಾರಾಗ್ತಾಯಿತ್ತು. ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಬೇಜಾರೆಲ್ಲ ಹೋಗುತ್ತಲ್ವ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು, ನೋಡಿದ್ವಿ, ಜಾತ್ರೆ ಎಲ್ಲ ನೋಡಿಕೊಂಡು ಬಂದ್ವಿ.
ಎಲ್ಲರಿಗೂ ಇಷ್ಟ ಆಯಿತು ಜಾತ್ರೆ. ಅದೇ ಕತ್ಲಾಗ್ತಾ ಆಗ್ತಾ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಆವಾಗ ತುಂಬ ಜನ ಇರ್ತಾರೆ. ನಾವು ಹೋಗಿರೋದು 5 o'clock ಏನೋ ಆಗಿತ್ತು, ಆವಾಗಲೇ ಹೋಗಿದ್ವಿ. ಆವಾಗಲೇ ಅಷ್ಟೊಂದು ಜನ ಇದ್ದರು. ಬೆಳಿಗ್ಗೆಯಿಂದ ಜಾತ್ರೆ ಇತ್ತು, ತುಂಬ ಬಿಸಿಲಿತ್ತು. ಇವತ್ತು ಭಾನುವಾರ ಅಲ್ವಾ, ಸಖತ್ತು ಬಿಸಿಲಿತ್ತು. ಯಾವಾಗ ಮಳೆ ಬರುತ್ತಂತೆ ಗೊತ್ತಿಲ್ಲ, ತುಂಬ ಬಿಸಿಲಿತ್ತು. ಹಾಗಾಗಿ ಬೆಳಿಗ್ಗೆ ಏನು ಹೋಗೋಕ್ಕಾಗಿಲ್ಲ. 5 ಗಂಟೆಗೆ ಹೋಗಿದ್ವಿ. 3 ಗಂಟೆಯಿಂದ ರೆಡಿಯಾಗಿ 4ರಿಂದ ಎಲ್ಲ ಆಗಿ ಆಮೇಲೆ ಅಲ್ಲಿ ಗಂಟ ಹೋಗಬೇಕು. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ, ಒಂದು ಅರ್ಧ ಗಂಟೆ ಆಗುತ್ತೆ. ಟ್ರಾಫಿಕ್ ಇಲ್ಲ ಅಂದರೆ, ಟ್ರಾಫಿಕ್ ಇದ್ದರೆ ಒಂದು 3/4 ಗಂಟೆ ಆಗಬಹುದು ಮೇ ಬಿ. ಇವತ್ತು ಒಂದು ಸ್ವಲ್ಪ ಟ್ರಾಫಿಕ್ ಏನೂ ಇದ್ದಿಕ್ಕಿಲ್ಲ, ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ಇವಾಗ ದಿನಾಲು ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರಲಿ. ನಾನು ದಿನಾಲು ವೀಡಿಯೋಸ್ ಹಾಕೋಕ್ಕೆ ನನಗೂ ಇಂಟ್ರೆಸ್ಟ್ ಆಗುತ್ತೆ. ಲೈಕ್ ಕೊಡ್ತಾಯಿರಿ. ಹಾಗೆ ಇದು ಒಂದು ಸಿಂಪಲ್ ಆದ ಬ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಇಷ್ಟು ನೋಡಿಕೊಂಡು ಹಾಗೆ ಮುಂದೆ ಹೋಗೋವಾಗ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು, ತುಂಬ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಇದು ನೋಡಿ, ತುಂಬ ಹೊತ್ತು ನಿಂತ್ಕೊಂಡಿದ್ವಿ. ಒಂದು 20 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ವೇನೋ. ಅದ್ರ ನಿಮ್ಮ ಜೊತೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಚಿಕ್ಕ ತೊಗೊಂಡಿದ್ದೀನಿ, ಒಂದು 2 ಮಿನಿಟ್ಸ್ ಅಷ್ಟೇ. ಇವಾಗ ಈ ಕಡೆಯಿಂದ ಜಾತ್ರೆ ಇದೆ ಅಲ್ವಾ, ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ಹೋಗೋ ರೋಡಲ್ಲೇ ಇತ್ತು, ಹಾಗಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾನೇನು ಶಾಪ್ ಮಾಡಿಲ್ಲ. ನನ್ನ ಮಗಳಿಗೆ ಅದು ಇದು ಇರ್ತಾವಲ್ವ, ಆ ಚಿಕ್ಕದು ಅವೆಲ್ಲ ಕೇಳ್ತಾ ಇದ್ಲು. ಅದೊಂದು ಸ್ವಲ್ಪ ಕೊಡಿಸ್ಕೊಂಡು, ಪಾನಿಪುರಿ ಎಲ್ಲ ಇತ್ತು, ಅದೊಂದು ಸ್ವಲ್ಪ ಅಲ್ಲಿ ತಿಂತಾ ಇದ್ಲು, ಬೇಡ ಅಂತೇಳಿ. ಹಾಗೆ ಬಂದು ಮನೆ ಹತ್ರ ತಿನ್ಕೊಂಡು ಬಂದಿದ್ದಾಯಿತು. ಅಲ್ಲೇ ತಿಂದಿಲ್ಲ, ಸುಮ್ಮನೆ ನೋಡಿಕೊಂಡು ಹೋಗ್ತಾ ಇದ್ವಿ. ಅವಳಿಗೆ ಏನು ಬೇಕು ಅಂಥೇಳಿ ಅವಳು ಹೇಳ್ತಾ ಇದ್ಲು. ಅದೇನೇನು ಕೀ ಬಂಚು ಅವೆಲ್ಲ ತೊಗೊಂಡ್ಲು. ಅದೊಂದು ಸ್ವಲ್ಪ ನೋಡಿಕೊಂಡು ಅವಳು ಕೊಡಿಸ್ಕೊಂಡು ಬಂದ್ವಿ. ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಲೇಟ್ ಆಗಿಬಿಟ್ಟು ಬಂದಿದ್ದರಿಂದ ಏನೂ ಮಾಡಲಿಲ್ಲ. ಮನೇಲಿನೇ ನಮ್ಮ ಮನೆ ಹತ್ರನೇ ಇಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಮಸಾಲೆ ಎಲ್ಲ ತಿಂದ್ಕೊಂಡು ಮನೆಗೆ ಬಂದಿದ್ದಾಯಿತು. ಹಾಗಾಗಿ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಏನೋ ಆಗಿತ್ತು. ಸ್ವಲ್ಪ ಲೇಟ್ ಆಯಿತು. ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಆಮೇಲೆ ಜಾತ್ರೆಗೆ ಯಾರ್ಯಾರು ಹೋಗಿದ್ದೀರಾ ಅಂಥೇಳಿನೂ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಈ ಕಡೆ ಆ ಕಡೆ ಇದ್ದವರೆಲ್ಲ ಹೋಗ್ತಾರೆ. ನನಗೂ ಗೊತ್ತಿದ್ದಕ್ಕೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದರು ಅಂಥೇಳಿ ಅವರೇ ಹೇಳಿದರು ಅಂಥೇಳಿ ಹೋಗಿದ್ವಿ ಅಷ್ಟೇ. ಇದೇ ವರ್ಷ ನಾನು ಫಸ್ಟಿಗೆ ಹೋಗಿರೋದು ದೇವಸ್ಥಾನಕ್ಕೆ. ಇದೆಲ್ಲ ಗೊಂಬೆಗಳು ಚಿಕ್ಕದು ಏನು ತೊಗೊಂಡ್ರೂ 100 ರೂಪೀಸು. ನೀವು ಒಂದು ಚಿಕ್ಕದು ಕೀ ಚೈನ್ ಇತ್ತು ಡಾಲ್ದು, ಅದು ತೊಗೊಂಡ್ರೂ 100 ರೂಪೀಸು. ನೋಡಿ, ಅಷ್ಟು ಬರ್ತಾನೆ ಕತ್ಲಾಗ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಲೈಟಿಂಗ್ಸು ನೋಡಿಕೊಂಡು ಬಂದೆ. ತುಂಬಾ ದೊಡ್ಡ ಜಾತ್ರೆ ಹಾಕಿದ್ರು. ನಾನು ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ಇದು ಈ ಕಡೆ ಆಟ ಆಡೋದು ಇತ್ತು, ಅಲ್ಲೂ ತುಂಬ ಜನ ಇದ್ದರು ಅಂತ ಹೋದ್ವಿ. ತುಂಬ ಜನ ಇದ್ದಾರೆ ಅಂಥೇಳಿ ಮತ್ತೆ ರಿಟರ್ನ್ ಬಂದ್ವಿ. ಅಲ್ಲೇನು ಹೋಗೋಕ್ಕೆ ಹೋಗಿಲ್ಲ. ಅದು ನನಗೆ ಇಷ್ಟೊಂದು ಇಷ್ಟನೂ ಆಗಿಲ್ಲ. ಏನು ಇದಕ್ಕೆಲ್ಲ ಅದು ದೊಡ್ಡದೊಂದಿತ್ತು ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ಇವಾಗ ಆಯಿತು ಜಾತ್ರೆ. ಇವಾಗೆಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಅವಾಗಲೇ 7 ಗಂಟೆ 7:15 ಏನೋ ಆಗಿದೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಇರೋವಾಗ ಎಷ್ಟೊಂದು ದೂರ ಬಂದಮೇಲೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ನೋಡಿಕೊಂಡು ಹೋಗ್ತಾ ಇದ್ದೆ. ತುಂಬ ಇಷ್ಟ ಆಯಿತು. ಬನ್ನಿ ಇವಾಗ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮನೆಗೆಲ್ಲ ಬಂದ್ವಿ. ಮನೆಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇನ್ನು ಮುಖ ಏನೂ ತೊಳೆದಿಲ್ಲ. ಇವಾಗ ತೊಳ್ಕೊತೀನಿ. ಡ್ರೆಸ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಕೂದಲೆಲ್ಲ ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಕೂದಲೆಲ್ಲ ಗಂಟಾಗ್ಬಿಟ್ಟಿದ್ದೆ, ಕೂದಲು ಬಿಟ್ಕೊಂಡು ಹೋಗಿದ್ದೆ ಅಂಥೇಳಿ. ಇವಾಗ ಮುಖ ತೊಳ್ಕೊಂಬರ್ಬೇಕು. ಅದ್ರ ಮುಂಚೆನೇ ಇನ್ನೇನು ಅಡುಗೆ ಬೇರೆ ಮಾಡೋದಿತ್ತು. ಮಸಾಲೆ ತಿನ್ಕೊಂಬಂದ್ವಿ ಅಷ್ಟೇ, ಹಾಗಾಗಿ ಅಡುಗೆ ಮಾಡಬೇಕು. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಬಾಯ್.